ಇದು ಕೆಲವು ದಿನಗಳ ಹಿಂದೆ ನನ್ನ ಅತ್ತಿಗೆ ಜೊತೆ ನಡೆದ ಒಂದು ಕಥೆ. ನನ್ನ ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ ಅವಳೊಬ್ಬ ವಿಧವೆ. ನಮ್ಮ ಅಣ್ಣ ತೀರಿ ಹೋಗಿ 7 ವರ್ಷಗಳು ಆಯ್ತು. ಅತ್ತಿಗೆ ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಇರಿಸಿ ತಾನು ನರ್ಸಿಂಗ್ ಟ್ರೈನಿಂಗ್ ಮಾಡಿಕೊಂಡು ಈಗ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ನನ್ನ ಹೆಸರು ಭುವನ್, ನನಗೀಗ 25 ವರ್ಷ. ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ನಾನು, ಅಪ್ಪ ಅಮ್ಮ ಮಾತ್ರ ಇರೋದು. ಅತ್ತಿಗೆ ತನ್ನ ಕೆಲಸಕ್ಕೆ ಹತ್ತಿರ ಇರೋ ಒಂದು ಪಿಜಿಯಲ್ಲಿ ಇರುತ್ತಾರೆ. ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ ಅವಳ ಹೆಸರು ಶಾಲಿನಿ. ವಯಸ್ಸು ಈಗ 29 ವರ್ಷ ಆದರೂ ಇನ್ನೂ ಚಿಕ್ಕ ಹುಡುಗಿಯ ಹಾಗೆ ಕಾಣುತ್ತಾರೆ. ಅವಳ ಫಿಗರ್ನ ಹಾಗೆ ಇಟ್ಟುಕೊಂಡಿದ್ದಾಳೆ ಕೂಡ. ಅತ್ತಿಗೆ ಫಿಗರ್ ಸೈಜ್ ಕೂಡ ಸೂಪರ್. ಯಾರಿಗೆ ಆದರೂ ನೋಡಿದ ತಕ್ಷಣ ಹಾಗೆ ಮಾಡಿ ಬಿಡೋಣ ಅಂತ ಅನಿಸದೇ ಇರದು. ಒಂದು ದಿನ ನಾನು ನನ್ನ ಫ್ರೆಂಡ್ ಬರ್ತ್ಡೇಗೆ ಹೋಗಿ ರಾತ್ರಿ ಮನೆಗೆ ಬಂದಾಗ ನನಗೆ ಶಾಕ್ ಆಯಿತು. ಅಮ್ಮ ಮಲಗಿ ಬಿಟ್ಟಿದ್ದರೂ ಅತ್ತಿಗೆ ಬಂದು ಬಾಗಿಲು ತೆಗೆದಳು. ಅತ್ತಿಗೆನ ನೋಡಿ ಖುಷಿಯಾಗಿ ಹಾಗೆ ತಬ್ಬಿಕೊಂಡು, ಹೇಗಿದ್ದೀರಾ ಅತ್ತಿಗೆ ಅಂತ ಕೇಳಿದೆ. ನಾನು ಅತ್ತಿಗೆ ಸ್ವಲ್ಪ ಕ್ಲೋಸ್, ಆದರೆ ಇದುವರೆಗೂ ಅಂತಹ ಕೆಟ್ಟ ಭಾವನೆ ಇರಲಿಲ್ಲ. ಅತ್ತಿಗೆ ಕೂಡ ನನ್ನ ತಬ್ಬಿಕೊಂಡಳು, ಹಾಗೆ ಮಾತಾಡಿದೆವು. ಬರ್ತ್ಡೇಗೆ ಹೋಗಿ ಬಂದು ನನಗೆ ತುಂಬಾ ತಲೆನೋಯುತ್ತಿತ್ತು. ಅದಕ್ಕೆ ತಲೆನೋವು ಅತ್ತಿಗೆ ಅಂತ ಹೇಳಿದೆ. ಅದಕ್ಕೆ ಅತ್ತಿಗೆ ಜಂಡು ಬಾಂಬ್ ಹಚ್ಚುತ್ತೀನಿ ಅಂದರು. ನಾನು ಪರವಾಗಿಲ್ಲ ಬಿಡಿ ಅತ್ತಿಗೆ ಅಂತ ಅಂದರೂ ಕೂಡ ಅತ್ತಿಗೆ ಇರಲಿ ಬಾ ಹಚ್ಚಿ ಕೊಡ್ತೀನಿ ಅಂತ ಹೇಳಿ ತರೋಕೆ ಹೋದರು. ನಾನು ನನ್ನ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂತಿದ್ದೆ. ಅತ್ತಿಗೆ ಬಂದರು. ಅತ್ತಿಗೆ ನನ್ನ ಮುಂದೆ ನಿಂತು ಬಗ್ಗಿ ನನ್ನ ತಲೆಗೆ ಜಂಡು ಬಾಂಬ್ ಹಚ್ಚುತ್ತಾ ಇದ್ದರು. ಆಗ ಅತ್ತಿಗೆಯ ಕುಚಗಳು ನನಗೆ ಟಚ್ ಆದವು. ಆಗ ನಾನು ಟೀ ಶರ್ಟ್ ಮತ್ತೆ ಬಾಕ್ಸರ್ನಲ್ಲಿ ಇದ್ದೆ. ನನ್ನ ಮುಖಕ್ಕೆ ಅತ್ತಿಗೆ ಎದೆ ತಾಗುತ್ತಿದ್ದಂತೆ ನನ್ನ ದೊಣ್ಣೆ ಎದ್ದೊಳೋಕೆ ಶುರುವಾಯಿತು. ಅದನ್ನ ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ, ಆದರೂ ಅತ್ತಿಗೆ ನೋಡಿದಳು. ಅತ್ತಿಗೆ ಅದನ್ನು ನೋಡಿರೋದು ನನಗೆ ಗೊತ್ತಿರಲಿಲ್ಲ. ನೋಡಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಗ ಅತ್ತಿಗೆ, ಒಂದು ಹೇಳ್ತೀನಿ, ತಪ್ಪಾಗಿ ತಿಳ್ಕೋಬೇಡ, ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ, ಆದರೂ ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂದಳು. ಆಗ ನಾನು ಪಕ್ಕದಲ್ಲಿದ್ದ ತಲೆ ದಿಂಬು ತೆಗೆದುಕೊಂಡು ಮುಚ್ಚಿಕೊಂಡೆ. ಮತ್ತೆ ಅತ್ತಿಗೆ ಹೋಗಿ ಅಮ್ಮನ ಹತ್ತಿರ ಮಲಗಿಕೊಂಡಳು. ನಾನು ನನ್ನ ಬೆಡ್ರೂಮಿನಲ್ಲಿ ಮಲಗಿಕೊಂಡೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ನಾನು ಮತ್ತು ಅತ್ತಿಗೆ ಬಿಟ್ಟರೆ ಯಾರೂ ಕಾಣಲಿಲ್ಲ. ಕೇಳಿದಕ್ಕೆ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಬರೋಕೆ 2 ದಿನ ಆಗುತ್ತೆ, ಅದಕ್ಕೆ ಅತ್ತಿಗೆನ ಇಲ್ಲಿ ಬರೋಕೆ ಹೇಳಿರೋದು ಅಂತ ಗೊತ್ತಾಯಿತು. ನನಗೋ ಖುಷಿ ತಡಿಯೋಕೆ ಆಗ್ತಾ ಇರಲಿಲ್ಲ. ಮನಸ್ಸಲ್ಲೇ ಆನಂದಿಸಿದೆ. ಹಿಂದಿನ ರಾತ್ರಿ ಅತ್ತಿಗೆಯ ಕುಚಗಳು ಯಾಕೋ ನನ್ನ ಬೇರೆ ರೀತಿಯಲ್ಲಿ ಯೋಚಿಸೋಕೆ ಪ್ರೇರೇಪಿಸಿದ್ದವು. ಹಾಗಾಗಿ ಹೇಗಾದರೂ ಮಾಡಿ ಇವತ್ತು ಅತ್ತಿಗೆನ ಮಾಡಲೇಬೇಕು ಅಂತ ಫಿಕ್ಸ್ ಆದೆ. ಅತ್ತಿಗೆ ತಿಂಡಿ ರೆಡಿ ಮಾಡಿ ತಂದು ತಿನ್ನೋಕೆ ಕೊಟ್ಟಳು. ನೀವು ಕೂಡ ಬನ್ನಿ ಅತ್ತಿಗೆ, ಒಟ್ಟಿಗೆ ತಿನ್ನೋಣ ಅಂದೆ. ಇಬ್ಬರೂ ಒಟ್ಟಿಗೆ ತಿಂಡಿ ತಿಂದೆವು. ತಿಂದಾದ ಮೇಲೆ ಹಾಗೆ ಕೂತು ಮಾತಾಡುತ್ತಾ ಇದ್ದೆವು. ಆಗ ಅತ್ತಿಗೆ, ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳಾ ಅಂತ ಕೇಳಿದರು. ನಾನು ಇಲ್ಲ ಅತ್ತಿಗೆ ಅಂದೆ. ಆಗ ಅತ್ತಿಗೆ, ನಿಜ ಹೇಳು, ನಿನಗೇನು ಕಮ್ಮಿ ಇದೆ ಗರ್ಲ್ ಫ್ರೆಂಡ್ ಸಿಗದೇ ಇರೋದಕ್ಕೆ ಅಂತ ರೇಗಿಸಿದಳು. ನಾನು ಹಾಗೇನಿಲ್ಲ ಅತ್ತಿಗೆ ಅಂತ ಸುಮ್ಮನಾದೆ. ಅತ್ತಿಗೆ ನಕ್ಕು ಸುಮ್ಮನಾದಳು. ನಾನು ಅತ್ತಿಗೆ ಒಂದು ಕೇಳ್ತೀನಿ, ಸೀರಿಯಸ್ ಆಗಬಾರದು. ಅತ್ತಿಗೆ, ಏನದು ಕೇಳೋ, ಪರವಾಗಿಲ್ಲ. ನಾನು, ನೀವು ಅಣ್ಣನನ್ನು ಬಿಟ್ಟು ಬೇರೆಯವರ ಹತ್ತಿರ ಅದನ್ನ ಮಾಡಿದ್ದೀರಾ ಅಂದ್ಬಿಟ್ಟೆ. ಅತ್ತಿಗೆ ಸ್ವಲ್ಪ ಯೋಚಿಸಿ ಇಲ್ಲ ಅಂತ ಅಂದಳು. ಮತ್ತೆ ನನ್ನ ಕೇಳಿದಳು, ನೀನು ಯಾರ ಹತ್ತಿರ ಆದರೂ ಮಾಡಿದೀಯಾ ಅಂತ. ನಾನು ಇಲ್ಲ ಅಂತ ಹೇಳಿದೆ. ಅತ್ತಿಗೆ, ಸರಿ, ಯಾರತ್ರ ಆದ್ರೂ ಮಾಡಬೇಕು ಅಂತ ಇದ್ದೀಯಾ ಅಂದ್ಲು. ಆಗ ನಾನು ಮೆಲ್ಲಗೆ ಇದೆ ಅಂದೆ. ಅತ್ತಿಗೆ, ಯಾರದು ಅಂತ ಕುತೂಹಲದಿಂದ ಕೇಳಿದಳು. ನಾನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು, ನಿನ್ನ ಜೊತೆ ಅತ್ತಿಗೆ ಅಂದೆ. ಅತ್ತಿಗೆ ಫುಲ್ ಶಾಕ್. ಅತ್ತಿಗೆ ಸ್ವಲ್ಪ ಹೊತ್ತು ಸೈಲೆಂಟ್ ಆದಳು. ಮತ್ತೆ ಅತ್ತಿಗೆ, ನನ್ನಲ್ಲಿ ನಿನಗೆ ಏನಿಷ್ಟ ಆಯ್ತು ಅಂದ್ಲು. ನಾನು, ನಿಮ್ಮ ಕುಚಗಳು ಅತ್ತಿಗೆ ಅಂದೆ. ಅತ್ತಿಗೆ, ನೋಡಿದ್ದೀಯಾ ಯಾವಾಗಲಾದರೂ. ನಾನು ಆಗಾಗ ನೋಡಿದ್ದೀನಿ. ಕೆಳಗೆ ಬಗ್ಗಿದ್ದಾಗ. ಅತ್ತಿಗೆ, ಡೈರೆಕ್ಟ್ ಆಗಿ ನೋಡಿಲ್ವಾ. ನಾನು, ಇಲ್ಲ ಅತ್ತಿಗೆ. ಅತ್ತಿಗೆ, ಹಾಗಾದರೆ ಹೋಗಿ ಬಾಗಿಲು ಹಾಕಿ ಬಾ. ಅತ್ತಿಗೆಯ ಈ ಮಾತು ಕೇಳಿ ನನಗೆ ಫುಲ್ ಆಶ್ಚರ್ಯ. ಹಾಗೆ ಬೇಗ ಹೋಗಿ ಬಾಗಿಲು ಹಾಕಿ ಬಂದೆ. ಅತ್ತಿಗೆ ನನ್ನ ಬೆಡ್ರೂಮಿಗೆ ಕರೆದುಕೊಂಡು ಹೋದಳು. ನನ್ನ ಬೆಡ್ ಮೇಲೆ ಕೂರಿಸಿ ನನ್ನ ಮುಂದೆ ಮೇಲಿಂದು ಬಿಚ್ಚಿದಳು. ಒಳಗೆ ಪಿಂಕ್ ಕಲರ್ ಹಾಕಿದ್ದಳು ಅತ್ತಿಗೆ. ನಾನು ತಕ್ಷಣ ಎದ್ದು ಅತ್ತಿಗೆನ ತಬ್ಬಿಕೊಂಡು ಚುಂಬನ ಮಾಡಿದೆ. ಹಾಗೆ 10 ನಿಮಿಷ ಮಾಡ್ತಾ ಎದೆಯ ಮುಖೋಕೆ ಶುರು ಮಾಡಿದೆ. ಅತ್ತಿಗೆ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಸಹಕರಿಸುತ್ತಾ ಮೆಲ್ಲಗೆ ಹಿಸುಕು ಅಂದಳು. ನಾನು ಏನೂ ಕೇಳಿಸಿಕೊಳ್ಳದೆ ಹಿಸುಕುತ್ತಲೇ ಎಲ್ಲಾ ಬಿಚ್ಚಿದೆ.
ಬಿಚ್ಚಿದ ಕೂಡಲೇ ದಪ್ಪ ಕುಚಗಳು ಹೊರಬಂದವು. ನಾನು ಕೂಡಲೇ ಬಾಯಿಗೆ ಹಾಕಿಕೊಂಡು ಚೀಪುತ್ತಾ ಇನ್ನೊಂದನ್ನ ಪ್ರೆಸ್ ಮಾಡುತ್ತಿದ್ದೆ. ನಂತರ ಇಬ್ಬರೂ ಸ್ವರ್ಗ ಸುಖ ಅನುಭವಿಸುತ್ತಾ ಮುಂಜಾನೆಯಿಂದ ಸಂಜೆವರ್ಗೂ ಮಾಡಿ ಸುಸ್ತಾಗಿ ಮಲಗಿದೆವು. ಹೀಗೆ ಆಗಸ್ಟ್ 2 ದಿನ ನಾನು ಅತ್ತಿಗೆ ಮೈಮೇಲೆ ಬಟ್ಟೆ ಇಲ್ಲದೆ ಮನೆಯಿಡೀ ಸುತ್ತಾಡಿಕೊಂಡು ಎಲ್ಲಾ ಕಡೆ ಮಜಾ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದೆವು. ಇದಾದ ಮೇಲೆ ನಮಗೆ ಚಾನ್ಸ್ ಸಿಕ್ಕಾಗಲೆಲ್ಲ ನಾನು ಅತ್ತಿಗೆ ಸೇರುತ್ತಾ ಇದ್ದೀವಿ.